ಎಲ್ಲರಿಗೂ ನಮಸ್ಕಾರ. ನಾನು ಮಹಾಂತೇಶ್ ಬೀಳಗಿ. ಇತ್ತೀಚೆಗೆ ನಾನೊಂದು ಪುಸ್ತಕ ಓದಿದ್ದೆ, ಇಕಿಗಾಯ್ ಅಂತ ಇಂಗ್ಲೀಷ್ನೊಳಗೆ. ಅದರದ್ದು ಸಬ್ ಟೈಟಲ್ ಪುಸ್ತಕದ್ದು ದ ಜಪಾನೀಸ್ ಸೀಕ್ರೆಟ್ ಟು ಅ ಲಾಂಗ್ ಆ್ಯಂಡ್ ಹ್ಯಾಪಿ ಲೈಫ್. ಜಪಾನ್ದವ್ರದ್ದು ಸೀಕ್ರೆಟ್ ಏನು? ಅವರು ಭಾಳ ದಿವಸ ಬದುಕ್ತಾರ, ಭಾಳಷ್ಟು ಖುಷಿಯಿಂದ ಬದುಕ್ತಾರ. ಅದ್ರ ಸೀಕ್ರೆಟರ ಏನಪ್ಪ ಅಂತ ಹೇಳಿ ಹೆಕ್ಟರ್ ಗ್ರೇಷಿಯಾ ಮತ್ತು ಫ್ರಾನ್ಸೆಕ್ ಮಿರಾಲಿಸನ್ ಅವರು ರಿಸರ್ಚ್ ಮಾಡಿ 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 ಒಂದು ಪುಸ್ತಕ ಬರ್ದಾರ. ಆ ಪುಸ್ತಕದ ಹೆಸರು ಇಕಿಗಾಯ್ ಅಂತ. ಈ ಇಕಿಗಾಯ್ ಪುಸ್ತಕ ಓದಿದ ಮೇಲೆ ನನ್ನ ಜೀವನದೊಳಗೆ ನಿಜವಾಗಿಯೂ ಬಹಳಷ್ಟು ಪಾಸಿಟಿವ್ ಡೆವಲಪ್ಮೆಂಟು, ಪಾಸಿಟಿವ್ ಬದಲಾವಣೆ ಆಗಿದೆ. ನನಗೆ ನಿಜವಾಗಿಯೂ ಬಹಳಷ್ಟು ಖುಷಿಯಿಂದ, ಚೈತನ್ಯಭರಿತವಾಗಿ, ಉತ್ಸಾಹದಿಂದ ನಾನು ಪ್ರತಿ ದಿವಸ ಪ್ರತಿ ಕ್ಷಣ ಕಳೀತಾ ಇದ್ದೀನಿ. ಇದನ್ನು ಹಿಂಗೆ ಒಂದು ಸಲ ಶೇರ್ ಮಾಡೋಣ ಅಂತ ಇಂಗ್ಲೀಷ್ನೊಳಗೆ ಈ ಇಡೀ ಪುಸ್ತಕದ ಸಮರಿ ಒಂದು 10 ಪಾಯಿಂಟ್ಸ್ನೊಳಗೆ ಐತೆ. ಅದನ್ನು ಇಂಗ್ಲೀಷ್ನೊಳಗೆ ಹೇಳಿ ನಾನು ನಮ್ಮ ದೋಸ್ತಗೆ ಒಬ್ಬರಿಗೆ ಶೇರ್ ಮಾಡಿದ್ದೆ. ಅವ್ರಿಗೆ ಇಂಗ್ಲೀಷ್ ಅಷ್ಟು ಚಲೋ ಬರೋದಿಲ್ಲ. ಅದಕ್ಕೆ ದೋಸ್ತ, ನೀ ಏನಾರ ಮಾಡು, ಅದನ್ನು ಕನ್ನಡದಾಗಿ ಅನುವಾದ ಮಾಡಿ ಕನ್ನಡದಾಗ ಮಾತಾಡಿ ನಮಗಟ್ಟು ಕಳಿಸ್ಕೊಡು, ನಮಗೂ ಅನುಕೂಲ ಆಕತಿ ಅಂತ ಹೇಳ್ದ. ಆ ಕಾರಣಕ್ಕೆ ಇವತ್ತು ಅದನ್ನು ನಾನು ಕನ್ನಡದಾಗ ಹೇಳೋ ಪ್ರಯತ್ನ ಮಾಡ್ತೇನೆ. ಇದು ಇಕಿಗಾಯ್ ಅಂತಂದ್ರೆ ಒಂದು ಭಾಳಷ್ಟು ರಹಸ್ಯಮಯವಾದಂಥ ಒಂದು ಶಬ್ದ. ಇದರ ಅರ್ಥ ಕಡಿಕ್ ಹೇಳ್ತೀನಿ. 10ನೇ ಪಾಯಿಂಟ್ ಹೇಳುವತ್ನಾಗ ಇದರ ಅರ್ಥ ಹೇಳ್ತೀನಿ. ಜಪಾನ್ ದೇಶದೊಳಗೆ ಒಂದು ಓಕಿನಾವಾ ಅಂತ ಒಂದು ಸಣ್ಣದು ದ್ವೀಪ ಐತಿ. ಆ ದ್ವೀಪದೊಳಗೆ ಸರಾಸರಿ 1,00,000ದೊಳಗೆ ಅಟ್ಲೀಸ್ಟ್ 25 ಮಂದಿ 100ಕ್ಕಿಂತ ಜಾಸ್ತಿ ವಯಸ್ಸಿನವ್ರು ಇರ್ತಾರಂತ. ಅಂದ್ರೆ ಅವರು ಬಹಳಷ್ಟು ದೀರ್ಘಾಯುಷಿಗಳು ಇರ್ತಾರಂತ. ಆ ದೀರ್ಘಾಯುಷಿಗಳು ಅವ್ರು ಹೆಂಗಾದರು, ಯಾಕಾರ ಅವರು ಅಷ್ಟು ದೀರ್ಘಾಯುಷಿಗಳಾಗಿ ಬದುಕಕ್ಕೆ ಸಾಧ್ಯ ಐತಿ ಅಂತ ಇವರು ಹೆಕ್ಟರ್ ಗ್ರೇಷಿಯಾ ಮತ್ತು ಫ್ರಾನ್ಸೆಕ್ ಮಿರಾಲಿಸ್ ಅವರು ರಿಸರ್ಚ್ ಮಾಡಿ ಈ ಪುಸ್ತಕ ಬರೆದಾರ. ನಿಜವಾಗಿಯೂ ಭಾಳಷ್ಟು ಖುಷಿ ಅನ್ನಿಸ್ತತಿ. ಏನಂದ್ರೆ ಅವರು ಬಹಳಷ್ಟು ಖುಷಿಯಿಂದ ಬದುಕುವವರು. ಓಕಿನಾವಾದೊಳಗೆ ಇರುವಂಥ ಜನ ಇಚಾರಿಬಾ ಅನ್ನುವಂತಹ ಒಂದು ಇಚಾರಿಬಾ ಚೋಡ್ ಅನ್ನುವಂತಹ ಒಂದು ತತ್ವವನ್ನು ಪಾಲಿಸ್ತಾರಂತ. ಆ ತತ್ವದ ಅರ್ಥ, ಸಮಾಜದೊಳಗೆ ಅಥವಾ ಈ ಭೂಮಿ ಮೇಲೆ ನಮಗೆ ಎದುರಿಗೆ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿ ನನ್ನ ಸ್ನೇಹಿತ, ನನಗೆ ಬ್ರದರ್ ಇದ್ದಂಗೆ. ಅವನ್ನ ನಾನು ಜೀವನದೊಳಗೆ ಒಂದೇ ಸಲ ಭೇಟಿಯಾದರೂ ಕೂಡ ಅವ ನನ್ನ ಬ್ರದರ್ ಇರಬೇಕು, ಅವ ನನ್ನ ಸ್ನೇಹಿತ ಇರಬೇಕು ಅಂತ ತಿಳ್ಕೊಂಡು ಅವರು ಬದುಕ್ತಾರಂತ. ಹಿಂಗೆ ಬದುಕುವಂತಹ ಜನ ಸುಮಾರು 120, 112, 118, 125, 128 ವರ್ಷ ಅವ್ರು ಹೆಂಗೆ ಬದುಕ್ತಾರ? ಅವ್ರ ಬದುಕಿಗೆ ಈ 10 ಸೂತ್ರಗಳನ್ನು ಅಳವಡಿಸ್ಕೊಂಡಾರ ಅವರು. ಅದರೊಳಗೆ 1ನೇ ಸೂತ್ರ ಮೊದಲು ಇಂಗ್ಲೀಷ್ನಾಗ ಹೇಳ್ತೀನಿ. ಸ್ಟೇ ಆ್ಯಕ್ಟಿವ್, ಡೋಂಟ್ ರಿಟೈರ್ ಅಂತ. ಆ್ಯಕ್ಟಿವ್ ಆಗಿರಬೇಕು, ರಿಟೈರ್ ಆಗಬಾರ್ದು ಅಂತ. ಅಂದ್ರೆ ನಾವು ಯಾವುದನ್ನು ಮಾಡಿ ಭಾಳಷ್ಟು ಖುಷಿ ಪಡ್ತಿರ್ತೀವಲ್ಲ, ಅದನ್ನು ನಾವು ಪ್ರೊಫೆಷ್ನಲಿ, ವೈಯಕ್ತಿಕವಾಗಿ ನಮ್ಮ ಏನು ವೃತ್ತಿಯಿಂದ ನಿವೃತ್ತಿ ಆದರೂ ಕೂಡ ನಾವು ಅದನ್ನು ಮಾಡ್ಕೋತಾನೆ ಇರಬೇಕು. ಅದನ್ನು ಅಕಸ್ಮಾತ್ ಬಿಟ್ವಿ ಅಂದರೆ ನಮ್ಮ ಜೀವನದ ಉದ್ದೇಶ ನಾವು ಕಳ್ಕೊತೀವಿ. ಯಾವುದನ್ನು ಮಾಡಿದ್ರೆ ನಮಗೆ ಖುಷಿ ಕೊಡ್ತದೆ, ಯಾವುದನ್ನು ಮಾಡಿದ್ರೆ ನಾವು ಸಮಾಜಕ್ಕೆ ಮತ್ತೊಬ್ಬರಿಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಮತ್ತು ಸಮಾಜದ ಸೌಂದರ್ಯವನ್ನು ಜಾಸ್ತಿ ಮಾಡ್ತೀವಿ, ಮತ್ತೊಬ್ಬೊಬ್ಬರಿಗೆ ಉಪಯೋಗಕ್ಕೆ ಬರುವ ವಸ್ತು ಆಗಿ ನಾವು ಇರುವಂಥ ಕೆಲಸ ಯಾವುದನ್ನು ಮಾಡ್ತೀವಲ್ಲ, ಅದನ್ನು ರಿಟೈರ್ ಆದಮೇಲೂ ಮಾಡೋದನ್ನು ಕಂಟಿನ್ಯೂ ಮಾಡಬೇಕು. ರಿಟೈರ್ ಆಗಬಾರ್ದು. ಅದಕ್ಕೆ ಆ್ಯಕ್ಟಿವ್ ಆಗಿರಬೇಕು, ಡೋಂಟ್ ರಿಟೈರ್ ಅಂತ ಹೇಳೋದು. 2ನೇದು, ಟೇಕ್ ಇಟ್ ಸ್ಲೋ. ಭಾಳಷ್ಟು ಹರಿಬರಿ ಒಳಗೆ ಇರಬಾರ್ದು. ಅವಸರದೊಳಗೆ ಗೋಜಲು ಜೀವನ ಮಾಡ್ಕೊಂಡು ಇರಬಾರ್ದು. ಯಾವುದಕ್ಕೂ ಅವಸರ ಮಾಡಬಾರ್ದು. ಸಾವಕಾಶವಾಗಿ ನಡೆದವ ಭಾಳ ದೂರ ಹೋಗ್ತಾನಂತ. ಸೊ ಅರ್ಜೆನ್ಸಿ, ಅವಸರ ಅದನ್ನು ಬಿಟ್ಟ ಜೀವನ